ಫಸ್ಟ್ ರಿಲೀಸ್ ಆಯಿತು. ಅದಾದಮೇಲೆ ನಮ್ಮದು ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ ಮೀಟ್ಸ್ ಆದಮೇಲೆ ಮತ್ತು 25 days 50 days ಈಗ ಇದು Z5 ಕಡೆಯಿಂದ ಒಂದು ವಿಜಯೋತ್ಸವ ತುಂಬ ಖುಷಿ ಆಗ್ತಾಯಿದೆ. ವೆರಿ ವೆರಿ ಗ್ರೇಟ್ಫುಲ್. ಓಕೆ ಮ್ಯಾಮ್, ಇದರಲ್ಲಿ ನೀವು ಫಸ್ಟು ಮೂವಿ ಮಾಡಿದಾಗ ಹೆಂಗೆ ಎಕ್ಸೈಟ್ಮೆಂಟಲ್ಲಿದೆ ಅಂತ ಮ್ಯಾಮ್? ಅಂದರೆ ಮೂವಿ ಮಾಡಿದಾಗ ಡಿ ಬಾಸ್ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಯಾವ ಥರ ಇದೆ? ನನಗೆ ಫಸ್ಟ್ ಆಫ್ ಆಲ್ ನಂದು ಆ್ಯಕ್ಟಿಂಗ್ ಮಾಡಬೇಕು, ಹೀರೋಯಿನ್ ಆಗಬೇಕು, ಆ ಡ್ರೀಮ್ ರಿಯಲ್ ಆಗಿದೆ ಅಲ್ಲ, ಅದು ಒಂದು ಕಡೆ ಎಕ್ಸೈಟ್ಮೆಂಟ್. ಇನ್ನೊಂದು ಕಡೆ ದರ್ಶನ್ ಸರ್ ಅವ್ರ ಜೊತೆ ನನಗೆ ದರ್ಶನ್ ಸರ್ ಜೊತೆ ಆ್ಯಕ್ಟ್ ಮಾಡೋದು ಒಂದು ಡ್ರೀಮಿಂದನೇ, ಅದು ಅನ್ಬಿಲೀವಬಲ್ ಡ್ರೀಮ್. ರಿಯಲ್ ಆಗಲ್ಲ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಆ ಡ್ರೀಮ್ ರಿಯಲ್ ಆಗಿದೆ ಅಂತ ಒಂದು ಕಡೆ ಓವರ್ ಎಕ್ಸೈಟ್ಮೆಂಟೇ. ಅದಾದಮೇಲೆ ಮೂವಿ ಎಕ್ಸ್ಪೀರಿಯನ್ಸ್ ಎಲ್ಲ ಆದಮೇಲೆ ತುಂಬ ಸ್ಪೆಷಲ್ ಆಗಿತ್ತು. ನಮ್ಮದು ಆ ಟೀಮಲ್ಲಿ ಒಂದು ಕಾಟರ ಫ್ಯಾಮಿಲಿ ಥರ ಇಟ್ ವಾಸ್ ವೆರಿ ವೆರಿ ಸ್ಪೆಷಲ್. ಆ್ಯಂಡ್ ರಿಲೀಸ್ ಆದಮೇಲೆ ದರ್ಶನ್ ಸರ್ ಅವ್ರ ಜೊತೆ ನಾನು ಒಂದು ಹಿಟ್ ಕೊಟ್ಟಿದ್ದೀನಿ ಅಂತ ನನಗೆ ಅದು ಇನ್ನೂ ಒಂದು ಲೆವೆಲ್ ಖುಷಿ ಅಂತ ಹೇಳಲಿಕ್ಕೆ ಇಷ್ಟ. ಓಕೆ, ಸೆಟ್ಟಲ್ಲಿ ಡಿ ಬಾಸ್ ಅವರು ಯಾವ ಥರ ನಿಮ್ಮನ್ನ ನೋಡ್ಕೊತಾ ಇದ್ರು? ಏನಾದರೂ ಯಾವುದಾದ್ರು ಹೆಸ್ರಲ್ಲಿ ಕರಿತಿದ್ರಾ ಅಂತ? ಹೆಸರಂದರೆ ಫಸ್ಟ್ ಅಣಿ ಅಂತ ಕರೀತಾರೆ. ನನ್ನ ಸೆಟ್ಟಲ್ಲಿ ಎಲ್ಲರೂ ಅಣಿ ಅಂತ ಕರೀತಾರೆ. ಆ್ಯಂಡ್ ಅವರೇನಂದರೆ ಅಪ್ಪಿ ಹಿಂಗೆ ಮಾಡು ಲೈಟ್ ಹಿಂಗೆ ತಗೋ, ಅಪ್ಪಿ ಚಾಕ್ಲೇಟ್ ಬೇಕಾ, ಟೆನ್ಷನ್ ತೊಗೋಬೇಡ, ಅದೇ ಅವ್ರು ನನ್ನ ಜೊತೆ ಅಷ್ಟು ಮಾತು. ಆ್ಯಂಡ್ ಅವ್ರ ಸ್ಟೋರೀಸಲ್ಲಿ ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಆ್ಯಂಡ್ ಅವ್ರು ಏನೇನು ಅಡ್ವೈಸ್ ಕೊಡ್ತಾಯಿದ್ರು, ಕಾಟರದಲ್ಲಿ ಅವ್ರು ಆ ಕ್ಯಾರೆಕ್ಟರ್ ಒಳಗೆ ಯಾವ ಥರ ಹೋಗ್ತಾಯಿದ್ರು ಅದೆಲ್ಲ ನೋಡೋದು ನನಗೆ ತುಂಬ ಸ್ಪೆಷಲ್ ಆಗಿತ್ತು. ಅಂಥ ಒಂದು ಸ್ಪೆಷಲ್ ಕಲಾವಿದರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ನೀವು ಆ ಪರ್ಫಾರ್ಮೆನ್ಸ್ ನೋಡಿದ್ರೆ ನಾನು ಲೈವಲ್ಲಿ ನೋಡಿದ್ದೆ. ಸೊ ಇಟ್ ವಾಸ್ ವೆರಿ ವೆರಿ ತುಂಬ ಕಲ್ತಿದ್ದೀನಿ ಅವರೆಲ್ಲ. ಇಟ್ ವಾಸ್ ವೆರಿ ಸ್ಪೆಷಲ್. ಓಕೆ, ನಿಮ್ಮದು ಫಸ್ಟ್ ಮೂವಿ ಸೊ ಇಷ್ಟೊಂದು ಸಕ್ಸಸ್ಫುಲ್ ಕಾಣ್ತದೆ ಅಂತ ಏನಾದರೂ ಒಂದು ಡ್ರೀಮ್ ಇತ್ತಾ? ಹೆಂಗೆ ಡ್ರೀಮ್ ಇತ್ತು ಅಂದರೆ ಒಂದು ಇಮ್ಯಾಜಿನೇಷನ್ ಇತ್ತು. ಬಟ್ ಅದು ರಿಯಲ್ ಆಗುತ್ತೆ, ಫಸ್ಟ್ ಟೈಮ್ ಅದು ರಿಯಲ್ ಆಗುತ್ತೆ ಅಂತ ನನಗೆ ಅನಿಸೇ ಇರಲಿಲ್ಲ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದು ಅದರಲ್ಲಿ ನನಗೆ ಎಷ್ಟು ಪ್ರೀತಿ ಸಿಗುತ್ತೆ, ನನ್ನ ಕ್ಯಾರೆಕ್ಟರ್ ಈ ಥರ ಇತ್ತು, ಅದು ಒಂದು ಇನ್ಸ್ಪಿರೇಷನ್ ಆಗಿಬಿಟ್ಟಿದ್ದಾನೆ ಪ್ರಭಾವತಿ. ಆ್ಯಂಡ್ ಅದೆಲ್ಲ ಒಂದು ಕಡೆನೇ ಎಲ್ಲ ಒಂದು ಕಡೆ ಸಿಕ್ಬಿಟ್ಟಂತೆ ನಾನು ತುಂಬ ಹ್ಯಾಪಿ ಆಗಿದ್ದೀನಿ. ನನ್ನ ಅದೃಷ್ಟ ಅಂತ ಅನಿಸುತ್ತೆ. ಓಕೆ, ಸೆಟ್ಟಲ್ಲಿ ಯಾವುದಾದ್ರೂ ಒಂದು ಫನ್ನಿ ಮೂಮೆಂಟ್ ಯಾವುದಾದ್ರೂ ಫನ್ನಿ ಮೂಮೆಂಟ್ ಅಂದರೆ ಆ್ಯಕ್ಚುಲಿ ಒಂದಿತ್ತು. ನಾವು ಒಂದು ಸೀನ್ ಶೂಟ್ ಮಾಡ್ತಾಯಿದ್ವಿ. ನೋಡಿರ್ತೀರ, ನಾನು ಬಂದು ಜನರಿಗೆ ಹೇಳ್ತಾ ಇರ್ತೀನಿ ಅದು ಕಾಯ್ದೆ ಬಂದಿದೆ, ನ್ಯೂಸ್ ಪೇಪರಲ್ಲಿ ನಾವು ಈ ಥರ ಓದಿದ್ರು, ಇದೆಲ್ಲ ಮಾಡಬೇಕು, ಈ ಪ್ರಾಸೆಸ್ ಫಾಲೋ ಮಾಡಬೇಕು ಅಂತ. ಸೊ ಆಗ ಒಂದು ಲೈಟ್ ಏನು ಶಾರ್ಟ್ ಸರ್ಕ್ಯೂಟ್ ಆಗಿ ಆಫ್ ಆಯಿತು. ಆಗ ಒಂದು ಚೇರ್ ಕೊಟ್ಬಿಟ್ಟು ನಾನು ಆ ಚೇರ್ ಕೂತಿದ್ದೆ. ಸಡನ್ನಾಗಿ ಲೈಟ್ ಬಂದಮೇಲೆ ನಾನು ಎದ್ಬಿಟ್ಟು ನಿಂತ್ಕೊಂಡಿದ್ದೆ. ಅದೇನೋ ಡೈಲಾಗ್ ನೋಡ್ತಾ ಇದ್ದೆ, ತುಂಬ ದೊಡ್ಡ ಲೆಂಗ್ತಿ ಡೈಲಾಗ್, ಅದು ಟೆನ್ಷನ್ ಇಲ್ಲದೇನು ಫೋಕಸ್ ಇರಲಿ. ಮತ್ತೆ ಲೈಟ್ ಆಫ್ ಆಯಿತು. ನಾನು ಹಿಂದೆ ಹೋಗಿ ಈ ಥರ ಕೂತ್ಕೊಳ್ಬೇಕಂದ್ರೆ ಚೇರ್ ಇಲ್ಲ, ಕಟ್ ಅಂತ ಹಿಂಗೆ ಬಿತ್ತು, ಫುಲ್ ಸ್ಕರ್ಟ್ ಎಲ್ಲ ಮೇಲೆ ಬಂದು. ಇಟ್ ವಾಸ್ ವೆರಿ ಎಂಬ್ಯಾರಸಿಂಗ್. ಬಟ್ ಲಕ್ಕಿಲಿ ಲೈಟ್ಸ್ ಎಲ್ಲ ಆಫ್ ಇತ್ತು, ಯಾರೂ ನೋಡಿಲ್ಲ. ಸೊ ದ್ಯಾಟ್ ವಾಸ್ ಅ ವೆರಿ ಫನಿ ಮೂಮೆಂಟ್. ಆ್ಯಂಡ್ ದರ್ಶನ್ ಸರ್ ಅವ್ರ ಜೊತೆ ಅವ್ರು ಮಾತಾಡೋದ್ರಲ್ಲಿ ಜೋಕ್ಸ್ ಇರುತ್ತೆ. ಅವ್ರು ಬಂದ ತಕ್ಷಣ ಸೆಟ್ ಬಂದ ತಕ್ಷಣ ಒಂದು ವೈಬ್ ಸೆಟ್ ಮಾಡಿರ್ತಾರೆ ಎಲ್ಲ ಜೊತೆ, ಕ್ರೂ ಜೊತೆ, ಯೂನಿಟ್ ಜೊತೆ. ನಾವು ಇಷ್ಟು ಒಂದು ಸೀರಿಯಸ್ಸು ಮತ್ತು ಮೆಸೇಜ್ ಓರಿಯೆಂಟೆಡ್ ಮೂವಿ ಫಿಲ್ಮ್ ಮಾಡ್ತಾಯಿದ್ದೀವಿ ಅಂತ ಏನಿದ್ದಿಲ್ಲ. ಸೆಟ್ಗೆ ಬಂದರೆ ಒಂಥರ ಫನ್ ಆಗಿರಬೇಕು, ಈಸಿಯಾಗಿರಬೇಕು, ಪಾಸಿಟಿವ್ ಆಗಿರಬೇಕು. ಆಗಲೇ ಪರ್ಫಾರ್ಮೆನ್ಸಸ್ ಚೆನ್ನಾಗಿ ಬರುತ್ತೆ, ಎಲ್ಲರಿಗೆ ಕೆಲಸ ಮಾಡೋದಕ್ಕೆ ಆ ಒಂದು ಖುಷಿ ಇರುತ್ತೆ ಅಂತ. ಸೊ ಅವ್ರದ್ದು ಅಂದರೆ ಎಲ್ಲ ಮಾತು ಜೋಕ್ ಥರನೇ ಇರುತ್ತೆ. ಓಕೆ ಮ್ಯಾಮ್, ಸೆಟ್ಟಿಗೆ ಬಂದಾಗ ನಿಮ್ಮ ಮಮ್ಮಿಯವ್ರ ಸೆಟ್ಟಿಗೆ ಬಂದಾಗ ಅಮ್ಮ ಈಗ ಮಾಡು, ಈಗ ಥರ ಮಾಡಿ ಅನ್ನೋದು ಒಂದು ಯಾವ್ದಾದ್ರು ಒಂದು ಸೀನ್ ಆ ಥರ ಅಂದರೆ ಐ ಥಿಂಕ್ ಫಸ್ಟ್ ನಾನು ನಮ್ಮ ಡೈರೆಕ್ಟರ್ ತರುಣ್ ಸರ್ ಅವ್ರ ಕಡೆಯಿಂದ ನಾನು ಡೈರೆಕ್ಷನ್ ತೊಗೊಂಡು ಅವ್ರು ಏನೇನು ಅಡ್ವೈಸ್ ಇತ್ತು, ಸಜೆಷನ್ಸ್ ಇತ್ತು, ಅದೆಲ್ಲ ತೊಗೊಂಡಾದ್ಮೇಲೆ ನನಗೇನೋ ಸಿಲ್ಲಿ ಕ್ವೆಶನ್ಸ್ ಇದೆ, ಏನು ಎಂಬ್ಯಾರಸಿಂಗ್ ಆಗಿರುತ್ತೆ ಅಂತ ಕೇಳಿದ್ರಿ ಅಂತ ಅದು ನನ್ನ ಅಮ್ಮ ಕೇಳ್ತಾ ಇದ್ದೆ. ಆ್ಯಂಡ್ ಅದು ಬಿಟ್ಟರೆ ಸಾಂಗ್ಸಲ್ಲಿ ಇಲ್ಲಿ ಅವ್ರು ತುಂಬ ಅಡ್ವೈಸ್ ಕೊಟ್ಟಿದ್ರು. ಆ್ಯಂಡ್ ಮೇನ್ಲಿ ಏನಂದರೆ ಕಾನ್ಫಿಡೆಂಟ್ ಆಗಿರು, ನಿಮಗೆ ಗೊತ್ತು ನೀನು ಏನು ಮಾಡ್ತಾಯಿದ್ದೆ, ರಿಹರ್ಸಲ್ಸ್ ಮಾಡಿದ್ದೆ, ತರುಣ್ ಸರ್ ಅಷ್ಟೊಂದು ಡೈರೆಕ್ಷನ್ ಕೊಟ್ಟಿದ್ದು, ಕಾನ್ಫಿಡೆಂಟಾಗಿ ಬಿಟ್ಟು ಕ್ಯಾಮ್ರಾ ನಿಂತ್ಕೊಂಡು ನೀನು ಮಾಡುವಂಥ ಅದೇ. ಓಕೆ, ನೀವು ಶ್ರುತಿ ಮ್ಯಾಮ್ ಹೇಗಿದ್ರಿ ಮ್ಯಾಮ್ ಸೆಟ್ಟಲ್ಲಿ? ಶ್ರುತಿ ಮ್ಯಾಮ್ ಏನಂದರೆ ಅವ್ರದ್ದು ಅದಿದೆ ಅಲ್ಲ, ಅವರು ಆಲ್ವೇಸ್ ಅಳ್ತಾ ಇರ್ತಾರೆ ಅದಂತೆ. ಬಟ್ ಆ್ಯಕ್ಚುಲಿ ಆಫ್ ಕ್ಯಾಮ್ರಾ ಅವ್ರು ನಗ್ತಾ ಇರ್ತಾರೆ, ಜಾಲಿಯಾಗಿ ಜೋಕ್ಸ್ ಮಾಡ್ತಾ ಪಾಸಿಟಿವ್ ಆಗಿ. ಆ್ಯಂಡ್ ಅವರ ಮಗಳು ತುಂಬ ಟೈಮ್ ಸೆಟ್ ಬಂದು ಸೊ ಫ್ರೆಂಡ್ಸ್ ಥರ ಆಗಿ ಇಟ್ ವಾಸ್ ಲೈಕ್ ಅ ಫನ್ ರಿಯೂನಿಯನ್ ಎವ್ರಿ ಡೇ. ಇಂಡಸ್ಟ್ರಿ ಅವ್ರ ಜೊತೆ, ಫ್ಯಾಮಿಲಿ ಫ್ರೆಂಡ್ಸ್ ಅವ್ರ ಜೊತೆ ಮೀಟ್ ಮಾಡ್ತಾ ಇದ್ವಿ ಅಂತ. ಇಟ್ ವಾಸ್ ವೆರಿ ವೆರಿ ಸ್ಪೆಷಲ್. ಓಕೆ,
ಮೂವಿಲಿ ಕಾಟೇರ ಮೂವಿಲಿ ದಪ್ಪ ಕಾಣ್ತಾ ಇದ್ದೀರಾ ಸ್ವಲ್ಪ, ಈಗ ಸ್ವಲ್ಪ ತಿನ್ನಕ್ಕೆ ಕಾಣ್ತಾ ಇದ್ದೀರಾ, ಹಂಗಾಗಿ ಡಯಟ್ ಏನಾದರೂ ಪ್ಲಾನ್ ಮಾಡ್ತಾ ಇದ್ದೀರಾ ಈಗ? ಫಸ್ಟು ದರ್ಶನ್ ಸರ್ಗೇನೆ ಮ್ಯಾಚ್ ಸೀರಿಯಸ್ ದರ್ಶನ್ ಸರ್ ಮ್ಯಾಚ್ ಮಾಡಬೇಕಂತ ಏನಿಲ್ಲ. ಅವ್ರು ಎವ್ರಿ ಸಿಂಗಲ್ ಡೇ ಬಿರಿಯಾನಿ ಇಟ್ಟು ಮಟನ್ ಚಾಪ್ಸು ಚಿಕನ್ ಫ್ರೈಯು ಅದು ಇದು ಅಷ್ಟು ತಿಂದು ನಾನು ಎಲ್ಲಿ ಕಾಣ್ತೀನಿ. ಇಲ್ಲ ಬಟ್ ಆಗ ಅದು ನಾನು ಓವರ್ ಎಕ್ಸೈಟ್ಮೆಂಟಲ್ಲಿ ನಾನು ಓನು ಹೇಳೋಕ್ಕಾಗಲ್ಲ ಅವ್ರಿಗೆ. ಸೊ ತುಂಬ ತಿಂದೆ ಕಾಟೇರ ಸೆಟ್ಸಲ್ಲಿ. ಈಗ ಅಷ್ಟು ಶೂಟಿಂಗ್ ನಡೀತಾ ಇಲ್ಲ ಅಂತ ಡಯಟ್ ಮಾಡ್ತಾ ಇಲ್ಲ, ಅದೇನು ರಿಗ್ರೆಟ್ ಇಲ್ಲ, ಕ್ಯೂಟಾಗಿ ಇದ್ದೀನಿ ಈ ಸರ್ತಿ. ವೆಯ್ಟ್ ಏನಾದರೂ ಇನ್ಕ್ರೀಸ್ ಆಗಿದ್ರಾ ಶೂಟಿಂಗ್ ಟೈಮಲ್ಲಿ? ಯಾಕಂದರೆ ಚಿಕನ್ ಬಿರಿಯಾನಿ ನಾನು 2 ಡೇಸ್ಗೆ 2 kg ಇನ್ಕ್ರೀಸ್ ಆಗಿ ಮತ್ತೆ 2 days ರೆಸ್ಟ್ ತಗೊಂಡು 2 kg ಕಮ್ಮಿ ಬರ್ತದೆ. ಸೊ ಆ ಥರ ಫ್ಲಕ್ಚುಯೇಟ್ ಆಗಿ ಅದಕ್ಕೆ ಐ ಥಿಂಕ್ ಅಲ್ಲಿ ಸ್ವಲ್ಪ ಫ್ಲಕ್ಚುಯೇಷನ್ ಕಾಣುತ್ತೆ. ಓಕೆ ಮ್ಯಾಮ್, ನೆಕ್ಸ್ಟ್ ಮೂವಿದು ಏನಾದರೂ ಹೇಳ್ತೀರಾ? ನಾನು ಏನು ಹೇಳೋಣ, ಐ ಥಿಂಕ್ ಅದು ಅವ್ರ ಫಿಲ್ಮ್ ಟೀಮಿಂದ ಬರಬೇಕು ಅನೌನ್ಸ್ಮೆಂಟ್. ಮತ್ತು ಬೇಗ ನೀವು ಓಕೆ, ಎಷ್ಟು ಮೂವಿಗೆ ಬುಕ್ ಆಗಿದೆ ಇವಾಗ ಸೈನ್ ಹಾಕಿದ್ದೀರಾ ಮ್ಯಾಮ್? ನೀವು ಗೆಸ್ ಮಾಡಿ, ಅದು ನಾನು ನಿಮಗೆ ಬಿಟ್ಬಿಡ್ತೀನಿ ಗೆಸ್ ಮಾಡೋಕ್ಕೆ. ನಿಮ್ದು ಏನಿದೆ ಅದು ನೀವು ಗೆಸ್ ಮಾಡ್ತೀವಿ. ಓಕೆ ಮೇಡಮ್, ಓವರಾಲ್ ಆಗಿ ಕಾಟೇರ ಇಷ್ಟು ಸಕ್ಸಸ್ ಆಗ್ತಾ ಇದೆಯಲ್ಲ, ಸೊ ವೀಕ್ಷಕರಿಗೆ ಏನು ಹೇಳ್ತೀರಾ? ಐ ಥಿಂಕ್ ಫಸ್ಟ್ಲಿ ಥ್ಯಾಂಕ್ ಯು. ನಮ್ಮೆಲ್ಲರ ನನಗೆ ಗೊತ್ತು ಡಿ ಬಾಸ್ ಅವ್ರ ಅಭಿಮಾನಿಗಳಿಗೆ, ಸೆಲೆಬ್ರಿಟಿಗೆ ನಾನು ಏನು ಥ್ಯಾಂಕ್ ಯು ಹೇಳೋಕ್ಕೆ ನೆಸೆಸಿಟಿ ಇಲ್ಲ. ಬಿಕಾಸ್ ಅವ್ರು ಬರ್ತಾರೆ, ಮೂವೀಸ್ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಬಟ್ ನನ್ನ ಕಡೆಯೂ ಅಷ್ಟು ಪ್ರೀತಿ ಬಂದಿದೆ, ನಮ್ಮ ಕಾಟೇರ ತಂಡಕ್ಕೆ ಅಷ್ಟು ಪ್ರೀತಿ ಬಂದಿದೆ ಅಂತ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನಾನು ಎಲ್ಲಿದ್ದೀನಿ, ಈ ಒಂದು ವಿಜಯೋತ್ಸವ ಆಗ್ತಾಯಿದೆ, 50 days ಸೆಲೆಬ್ರೇಷನ್ ಆಗಿತ್ತು, ನನ್ನ ಹೆಸರು ಇವಾಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ಅದು ನಿಮ್ಮ ಪ್ರೀತಿಯಿಂದ. ಸೊ ಥ್ಯಾಂಕ್ ಯು ಸೋ ಮಚ್. ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ.